ಹಾಯ್ ಗಾಯ್ಸ್, ಹೇಗಿದ್ದೀರಾ? ಬೆಳಗ್ಗೆಯಿಂದ ನಾನು ಏನು ಮಾಡ್ತಾಯಿದ್ದೆ ಅಂತ ತೋರಿಸ್ತೀನಿ ಒಂದು ನಿಮಿಷ. ಅದಕ್ಕೆ ಮುಂಚೆ ವೆಲ್ಕಮ್ ಮೈ ಚಾನಲ್ ಪದ್ದು ಕ್ರಿಯೇಷನ್. ನಿಮಗೆ ನಾನು ತೋರಿಸೋದು ಇಷ್ಟ ಆದರೆ ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಗೆ ಕ್ಲಿಕ್ ಮಾಡಿ. ಬೆಳಗ್ಗೆಯಿಂದ ಯಾಕೆ ಮಾಡಿಲ್ಲ ಅಂದರೆ ಬಂದು ತೋರಿಸ್ತೀನಿ. ಬೆಳಗ್ಗೆಯಿಂದ ಇಷ್ಟು ಕ್ಲೀನ್ ಮಾಡ್ತಾ ಇದ್ದೆ, ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕಾಗಿಲ್ಲ ಇವತ್ತು. ಯಾಕಂದರೆ ಇದು ನಮ್ಮ ಹಿಂದೆಗಡೆ ತೋಟ. ಇಷ್ಟು ಕ್ಲೀನ್ ಮಾಡೋಷ್ಟೊತ್ತಿಗೆ ತುಂಬ ಸಾಕಾಯಿತು. ಈಗ ಹೋಗಿ ಸ್ನಾನ ನೋಡಿ, ಮಾಡ್ಕೊಂಡು ಮಧ್ಯದಲ್ಲಿ ಕರ್ಬೇವಿನ ಸೊಪ್ಪು ಗಿಡ ಇದೆ. ಇದು ಮರ ಬಂದು ಏನು ಮರ ಅದು? ಯಾವುದು ಮರ? ನುಗ್ಗೆ ಸೊಪ್ಪು ಮರ. ನುಗ್ಗೆ ಸೊಪ್ಪು ಮರ. ಅದು ಹೊಡೆದಾಕೆ ಮೊನ್ನೆ, ಯಾಕಂದರೆ ಜಾಸ್ತಿ ಹೈಟ್ ಹೋಗ್ಬಿಟ್ಟಿತ್ತು. ಅದರಿಂದ ಎಲ್ಲ ಕಟ್ ಮಾಡಿದ್ವಿ. ಬೆಳಗಿಂದ ಇದೇ ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆ ಬಂದಿದ್ದೀನಿ ಗಾಯ್ಸ್ ನಾನು. ನೋಡಿ ಇಷ್ಟು ಕ್ಲೀನ್ ಮಾಡಿ ನಾನೇ. ಅದಕ್ಕೆ ನಮ್ಮ ಮನೆಯವ್ರು ಏನು ಹೇಳಿದ್ರು ಗೊತ್ತಾ? 500 ರೂಪೀಸ್, 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಗಾಯ್ಸ್. ಚೆನ್ನಾಗಿದ್ದಾರೆ. ಪ್ಲೇಸ್ ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಇದು ನಮ್ಮದೇ ಟ್ಯಾಂಕು. ಬನ್ನಿ ಗೈಸ್, ಇಲ್ಲಿ ಕೇಳಿಸಲ್ಲ, ಒಳಗಡೆ ಹೋಗಿ ಕಂಟಿನ್ಯೂ ಮಾಡೋಣ. ತೋಟ ಕ್ಲೀನ್ ಮಾಡೋಕ್ಕೆ ಹೋಗಿ ನಮ್ಮ ಮನೆ ನೋಡ್ರಿ ಹೆಂಗಿದೆ. ಎಲ್ಲೆಲ್ಲಿ ಬಟ್ಟೆ ಅಲ್ಲಲ್ಲೇ ಇದೆ, ಎಲ್ಲೆಲ್ಲಿ ಪಾತ್ರೆ ಅಲ್ಲೆಲ್ಲೇ ಇದೆ. ಬೆಳಗ್ಗೆ ನೀರು ಬಿಟ್ಟಿದ್ರು. 5 ದಿವ್ಸಕ್ಕೆ ಒಂದ್ಸತಿ ನೀರು ಬಿಡ್ತಾರೆ. ಆ ನೀರು ಹಿಡಿಯೋಕೆ ಹೋಗಿದ್ದೆ. ನೀರು ಹಿಡಿದ್ಬಿಟ್ಟು ನಾನು ಕೆಳಗಡೆ ಹೋಗಿರೋಳು ಟಿಫನ್ ಮಾಡಿಬಿಟ್ಟು ಈಗ ಮೇಲೆ ಬಂದಿದ್ದೀನಿ. ಪಾಪುಗೆ ಸ್ನಾನ ಇಲ್ಲ. ನಮ್ಮಲ್ಲಿ ಇವತ್ತು ಕರೆಂಟ್ ಇಲ್ಲ. 6 o'clockವರೆಗೂ ಕರೆಂಟ್ ಇಲ್ಲ. ಪಾಪ ಮಗುಗೂ ಸ್ನಾನ ಇಲ್ಲ, ಅವ್ರ ಅಮ್ಮಗೂ ಸ್ನಾನ ಇಲ್ಲ. ನಾವು ಮಾತ್ರ ತಣ್ಣೀರಲ್ಲಿ ಸ್ನಾನ ಮಾಡ್ಬಿಟ್ರಿ. ಯಾಕಂದರೆ ಅಲ್ಲೆಲ್ಲ ಫುಲ್ಲು ಸೊಳ್ಳೆ. ನನಗಂತೂ ಮೊದಲೇ ಮಣ್ಣಲ್ಲಿ ಆಚೆ ಬೇಜಾರು ಮಾಡ್ಕೊಬೇಡ್ರಿ. ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡಬೇಕು. ಏನಂದರೆ, ನೀವು ಅನ್ಕೋಬೋದು ಏನು ಯಾವಾಗೂ ಇವ್ರು ನೈಟಿಯಲ್ಲಿ ಮಾಡ್ತಾರೆ ವ್ಲಾಗ್ನ ಅಂತ. ನಾನು ಆದಷ್ಟು ಆಚೆ ಔಟ್ಸೈಡ್ ಹೋಗೋದಿಲ್ಲ, ಮನೇಲೇ ಇರ್ತೀನಿ. ತಪ್ಪೇನು ತಿಳ್ಕೊಳಲ್ಲ, ನಮ್ಮ ಕಂಫರ್ಟ್. ಹೋಗ್ತೀನಿ ಅಪರೂಪ ಹೋಗ್ತೀನಿ. ಅದೇ ನಮ್ಮ ಕರ್ವೆಗೆ ಯಾವಾಗೋ. ಆದರೆ ಈಗ ನಮ್ಮ ಪಾಪು ಇದ್ದಾಳಲ್ಲ, ಅದರಿಂದ ನಾನು ಆಚೆ ಎಲ್ಲೂ ಹೋಗ್ತಾ ಇಲ್ಲ. ತಪ್ಪೇನು ತಿಳ್ಕೊಬೇಡಿ. ಅವ್ರವ್ರ ಕಂಫರ್ಟ್ ಅವ್ರಿಗೆ. ಕೆಲವೊಬ್ಬರಿಗೆ ಡ್ರೆಸ್ಸಲ್ಲಿ ಕಂಫರ್ಟಬಲ್ ಆಗಿರುತ್ತೆ. ಹೆವಿ ಮೇಕಪ್ ಮಾಡ್ಕೊಳೋದು ನನಗಿಷ್ಟ ಇಲ್ಲ. ಅದರಿಂದ ಕೆಲವೊಬ್ಬರಿಗೆ ನೈಟಿನಲ್ಲಿ ಕಂಫರ್ಟಬಲ್ ಆಗಿರುತ್ತೆ. ಮನೆ ಕೆಲಸ ಬಿಟ್ಬಿಟ್ಟು ಆಚೆ ಹೋಗ್ಬೇಕು ಅಂದರೆ ನನಗಿಷ್ಟ ಆಗಲ್ಲ. ಮನೆಗೆ ನನಗೆ ಇವಾಗ ಪಾಪು ಬಂದಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ಮಲಗೋವರೆಗೂ ನೈಟು 1 ಗಂಟೆ ಆಗಿಬಿಡುತ್ತೆ ನಿದ್ದೆ ಮಾಡೋಷ್ಟೊತ್ತಿಗೆ. 1 hour 2 hour ಅಷ್ಟೇ ನಾನು ನಿದ್ದೆ ಮಾಡ್ತಾ ಇರೋದು. ಮನೆಯಲ್ಲಿ ನೋಡಿ ಲವ್ ಬರ್ಡ್ಸ್ ಇದೆ, ಅವನ್ನ ನೋಡಬೇಕು, ಫಿಶ್ನ ನೋಡಬೇಕು. ಫಿಶ್ನಂಗಂತೂ ಇದಂತೂ ಒಂದೇ ದಿವಸಕ್ಕೆ ಗಲೀಜು ಮಾಡೋದು. ಅದು ಪಾಪ ಮೊನ್ನೆ 6 ಫಿಶ್ ಸತ್ತು. ನೋಡಿ ಎಷ್ಟು ಲವ್ ಬರ್ಡ್ಸ್ ಇದೆ. 12 ಇತ್ತು, ಆದರೆ ಎಲ್ಲ ಇವಾಗ 4 ಇದೆಯಾ? 4 ಇದೆ ಅಷ್ಟೇ. ತಿರ್ಗಾ ನಮ್ಮ ಜಾನುವೆ ಆಚೆ ಇವು ಮರಿಗಳು ಸಹ ಹಾಕಿದ್ವು. ಇದೊಂದು ತಿರ್ಗಾ ಅಲ್ಲಿಂದೆ ಅದೇ ಸೇಮ್ ಕಲರ್ ಇದೆಲ್ಲ, ಬ್ಲೂ ಕಲರ್, ಅದು ಮನೇಲಿ ಹುಟ್ಟಿದ್ದು. ಅವೆರಡು ಮಾತ್ರ ಹಳೇದು. ಇನ್ನು ತರಬೇಕಾದ್ರೇ 3 ಮರಿ ಪಾಪು, ಇಷ್ಟಿಷ್ಟೇ ಪಾಪುಗಳಿದ್ವು. ತಂದಿದ್ದು 4, 2 ಮರಿ, ಅದೆಲ್ಲ ಸೇರಿ 12, 1 ಡಜನ್ ಆಗಿತ್ತು. ಆದರೆ ಎಲ್ಲ ಹೋಯ್ತು. ನಾವು ಒಂದು ಸ್ವಲ್ಪ ದಿವಸ ಇರಲಿಲ್ಲ, ಕೇರಳ ಹೋಗಿದ್ವಿ, ಅಮ್ಮ ಮನೆಗೆ ಕೊಟ್ಟೋಗಿದ್ವಿ. ಅಮ್ಮ ಮನೆಯಿಂದ ತಂದಾಗೂ ಚೆನ್ನಾಗೇ ಇತ್ತು. ನನ್ನ ಮಗಳ ಮನೆಗೆ ಒಂದು ದಿವಸ ಇಟ್ಕೊಂಡೋದ್ವಿ, ಅಲ್ಲೊಂದು ಬೆಕ್ಕೇರು ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತು. ಹಿಂಗೆ ಒಂದೊಂದೇ ಹೋಯ್ತು. ಇವಾಗ 4 ಇದೆ. ಇವಳು ಒಬ್ಳಿದ್ದಾಳೆ. ಇವಳು ನಮ್ಮನ್ನು ಕಟಿಂಗ್ ಝೀರೋ ಕಟಿಂಗ್ ಮಾಡಿಸ್ಕೊಂಡ್ಬಂದ್ಬಿಟ್ಟು ಮಲ್ಕೊಬಿಟ್ಟವಳೆ. ಸೈಲೆಂಟ್ ಆಗಿಬಿಟ್ಟಿದ್ದಾಳೆ, ಯಾರ ಹತ್ರ ಮಾತಾಡಲ್ಲ. ನಮ್ಮನೆಯವರು ಟಯರ್ಡ್ ಆಗಿಬಿಟ್ಟು ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಬರ್ತಾರೆ, ಅವ್ರ ಹತ್ರ ಮಾತಾಡಿ. ನನ್ನ ಮಗಳು ಮಲ್ಕೊಂಡಿದ್ದಾಳೆ, ನನ್ನ ಮಗಳಿದ್ದು. ಅದಕ್ಕಾಗಿ ಇವಾಗ ವ್ಲಾಗ್ ಮಾಡೋಕ್ಕಾಗ್ತಾರೆ. ಮಧ್ಯಾಹ್ನ ಊಟ ಮಾಡಿಲ್ಲ, ಕಾಫಿ ಕುಡಿಬೇಕು, ತಲೆ ತುಂಬ ನೋವ್ತಾ ಇದೆ. ಹಾಲು ತರಕ್ಕೆ ನಮ್ಮ ಮನೆಯವರೇ ಬರಬೇಕು. ನಮ್ಮಮ್ಮ ನಿಮ್ಗೇನೋ ತೋರಿಸ್ತಾರಂತೆ ನೋಡಿ ಗೈಸ್. ನಿನ್ನೆ ನಾನು ನಮ್ಮ ಮನೆಯವರು ಜಗಳ ಮಾಡಿದ್ವಿ. ಏನೋ ಸಣ್ಣ ವಿಷಯ ಬಂದಿರೋ, ಅವರು ಕಮ್ಮಿ ಪೇಂಟ್ ಎಲ್ಲ ತರಕ್ಕೆ ಬಂದ್ವಿ. ಇಲ್ಲಿ ಇರೋ ನಿಮಿಷ ಕಾಣಿಸ್ತಿಲ್ಲ. ಹಾಯ್ ನೋಡಿ, ತೋಟದ ಕೆಲಸ ಅಂತ ಹೇಳಿದ್ರೆ
ಇವರು ನಮ್ಮ ಧರ್ಮಪತ್ನಿ ಪದ್ಮಾವತಿ ಅವರು. ನೀವು ನೋಡಬೇಕು, ಒಂದು ದೊಡ್ಡ ಮರ, ನುಗ್ಗೆಕಾಯಿ ಮರ, ಒಬ್ಬರೇ ಮರದ ಮೇಲೆ ಹತ್ತಿ ಆ ಮರ ಎಲ್ಲ ಕಡ್ದು ಹಾಕಿ ಒಳ್ಳೆ ಶಾಕ್ ಹೊಡೆದವ್ರ ಹೆಂಗಿದೆ ನಿಜವಾಗ್ಲೂ ರೀ. ನಾನು ಫುಲ್ ಟೈರ್ಡ್ ಆಗ್ಬಿಟ್ಟೆ. ಎಲ್ಲ ತೋಟ ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡಿ, ಅದ್ರೆ ಇವ್ರು ಮಾಡಿರೋ ಕೆಲಸ ನೋಡ್ಬೇಕು. ನಾನು ಆಮೇಲೆ ನಿಮ್ಗೆ ವಿಡಿಯೋಸ್ ತೋರಿಸ್ತೀನಿ. ತೋರಿಸ್ದ ದೊಡ್ಡ ಮರ ತೋರಿಸ್ತಾ, ಆ ಮರ ಒಬ್ಬರೇ ಮರದ ಮೇಲೆ ಹತ್ತಿ ಇವ್ರು ಕಡ್ದಾಕಿದ್ದಾರೆ. ಮರದ ಮೇಲೆ ಕಡಿಯಕ್ಕೆ ಮತ್ತೆ ಕಡ್ದ ಸ್ಟ್ಯಾಂಡರ್ಡ್ ಆಗಿರಕ್ಕೂ ಓಕೆ, ಲೋಕಲ್ ಅಲ್ಲಿ ಇರಕ್ಕೂ ಓಕೆ, ಕೂಲಿ ಕೆಲಸ ಮಾಡಕ್ ಚಾಕ್ಲೇಟ್ ದಿನ ಹೇಳ್ದಲ್ಲ, ಚಾಕ್ಲೇಟ್ ಕಂಟಿನ್ಯೂ ನಾನು ಎಲ್ಲದಕ್ಕೂ ನಮ್ಮ ಮನೆಯವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊತೀನಿ. ನಿನ್ನೆ ಏನಾಯ್ತು ಗೊತ್ತಾ, ಇವ್ರ ಹತ್ರ ನಾನು ನಿನ್ನೆ ಕಿತ್ತಾಡ್ದೆ. ಅವರು ನನ್ನ ಹತ್ರ ಕಿತ್ತಾಡಿದ್ರು. ರಾತ್ರಿ ಪೂಸಿ ಹೊಡಿಯಕ್ಕೆ ನೋಡ್ರಿ ಎಂತ ಅನ್ಕೊಟ್ಟಿದ್ದಾರೆ ನನಗೂ ನನ್ನ ಮಗಳಿಗೆ. ಏನ್ ಹೊಡಿಯೋಕೆ? ಪೂಸಿ ಹೊಡಿಯಕ್ಕೆ ಚಾಕ್ಲೇಟ್ ಸಿಲ್ಕ್. ಐ ಲವ್ ಯು ಪ್ರಕಾಶ. ಹೆಂಗಿತ್ತು ತೋಟದ ಕೆಲಸ ಹೇಳ್ರಿ. ಇನ್ನೊಂದು ವಿಷಯ ಹೇಳ್ಬೇಕು ನೋಡಿ ಗೈಸ್, ಇವ್ರೆಂತ ಗಂಡ ನೋಡ್ರಿ. ಇವರು ನಾನು ಕ್ಲೀನ್ ಮಾಡ್ಬೇಕಾದ್ರೆ ಫಸ್ಟು ಆ ಕಂಬಿ ಎಲ್ಲ ತರಕ್ ಹೋದ್ರಲ್ಲ, ಅವಾಗ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬಿಟ್ಟು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಹಲೋ ಮೇಡಮ್ ಇಲ್ಲೊಂದು ಸ್ವಲ್ಪ ಮಾಡಿ ಅಲ್ಲೊಂದು ಸ್ವಲ್ಪ ಮಾಡಿ ಅಂತ ಹೇಳ್ಬಿಟ್ಟು ಈಗ ಹೇಳ್ತಾರೆ ಎಲ್ಲ ಕ್ಲೀನ್ ಆದಮೇಲೆ 500 ರೂಪಾಯಿ ಕೊಡ್ತೀನಿ ನಿಮಗೆ ಅಂತ. ನೋಡಿ ಎಂತ ಗಂಡ ನೋಡ್ರಿ. 500 ರೂಪಾಯಿ ಆಚೆಯವ್ರು ಬಂದ್ರೆ 1000 ಅವರು ರೂಪಾಯಿ ತಿಳ್ಕೊಳ್ತಾರೆ. ಇಷ್ಟೊತ್ತು ಹೇಳಿದ್ರು ನನ್ನ ಗಂಡ ತುಂಬಾ ಒಳ್ಳೆಯವರು, ನನಗೆ ಹೆಲ್ಪ್ ಮಾಡಿದ್ರು, ನನ್ ಚಾಕ್ಲೇಟ್ ಕೊಟ್ರು, ಈಗ ನನಗೆ ಬೈತಾರೆ. ಎಲ್ಲ ಇರ್ಬೇಕಲ್ಲ ಗೈಸ್, ಸಿಹಿ ಖಾರ ಹುಳಿ ಎಲ್ಲ ಇರ್ಬೇಕಲ್ಲ ಸಂಸಾರದಲ್ಲಿ. ಅವಾಗೆ ಅದು ಸಂಸಾರ ಅನ್ನಿಸ್ಕೊಳೋದು, ಇಲ್ಲಾಂದ್ರೆ ಸಂಸಾರ ಹೇಗಾಗುತ್ತೆ? ಗೆಳೆಯರೇ, ಮೈ ಡಿಯರ್ ಫ್ರೆಂಡ್ಸ್, ಈಗ ಮನೆಯಲ್ಲಿ ಚಿಕ್ಕ ಪಾಪು ಇದೆ, ನಾವೆಲ್ಲ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ. ಸ್ವಲ್ಪ ಸಮಯ ಕೊಡಿ, ಒಂದು ದಿವಸ ನಮ್ಮ ಜೀವನದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದು ನಿಮಗೆ ಒಂದು ಬ್ಲಾಗ್ ಅಲ್ಲಿ ನಾವು ತೋರಿಸ್ತೀವಿ. ಒನ್ ಡೇ ವಿತ್ ಪದ್ಮಾವತಿ ಅಂಡ್ ಜೆಪಿ. ಓನ್ಲಿ ಕನ್ನಡ ಪ್ಲೀಸ್. ಒಂದು ದಿವಸ ಪದ್ಮಾವತಿ ಮತ್ತು ಜೆಪಿ ಜೊತೆ. ಯಾಕಂದ್ರೆ ಇವಾಗ ನಮ್ಗೆ ಆಚೆ ಹೋಗಕ್ ಆಗ್ತಾ ಗೈಸ್, ಇನ್ನೊಂದು ವಿಷಯ ಹೇಳ್ತಾರೆ ನೋಡಿ, ಆದಷ್ಟು ನಮ್ಮ ಬ್ಲಾಗ್ ಅಲ್ಲಿ ಕನ್ನಡ ಮಾತಾಡ್ತೀವಿ. ಯಾಕಂದ್ರೆ ನಾವು ಕರ್ವೇದಲ್ಲಿರೋದು, ತಿರ್ಗಾ ಇನ್ನೊಂದು ನನಗೆ ಕನ್ನಡ ಅಂದ್ರೆ ಜಾಸ್ತಿ ಇಷ್ಟ. ಕನ್ನಡನ ನಾವು ಕನ್ನಡದಲ್ಲಿ ಮಾತಾಡಿ ಅಂತ ನಮ್ಮ ಮನೆಯವ್ರು. ಯಾಕಂದ್ರೆ ಆಲ್ ಇಂಡಿಯಾ ತಿರ್ಕೊಂಬಂದ್ಬಿಟ್ಟಿದ್ದಾರೆ, ಆಲ್ ವರ್ಲ್ಡ್ ತಿರ್ಕೊಂಬಂದ್ಬಿಟ್ಟಿದ್ದಾರೆ. 19 ಕಂಟ್ರಿ ಎಲ್ಲ, 19 ಭಾಷೆಯನ್ನು ಮಾತಾಡ್ತಿರಲ್ಲ ನೋಡಿ. ಇಂಥ ಪೀಸ್ ಯಾರಿಗಾದ್ರೂ ಸಿಗುತ್ತೆ ನೋಡಿ, ಮಾಸ್ಟರ್ ಪೀಸ್. ನಾನು ಅದಕ್ಕೆ ಆದಷ್ಟು ಕನ್ನಡ ಟ್ರೈ ಮಾಡೋಣ ಅಂತ ನಾವು ಒಂದ್ ಸ್ವಲ್ಪ ಕನ್ನಡ ಮಾತಾಡ್ತೀನಿ. ನನಗೆ ಇಂಗ್ಲಿಷ್ ಪದ ಇಷ್ಟ ಇಲ್ಲ, ಆದ್ರೂ ಒಂದೊಂದು ಬಂದ್ಬಿಡ್ತಾ ಇದೆ, ಬರಬಾರ್ದಾಗಿತ್ತು. ಸಾರಿ ನೋಡ್ರಿ, ಸಾರಿ ಬಂದ್ಬಿಡ್ತು, ಕ್ಷಮಿಸಿ. ಇನ್ಮೇಲೆ ನಾವು ಹೇಳಿದ್ದು ಟ್ರೈ ಮಾಡ್ತೀವಿ ಅಂತ ಹೇಳಿ ಮಾತಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಹಿಂಗೆ ಇವತ್ತು ಮನೆಯೆಲ್ಲ ಗಲೀಜಾಗಿದೆ ಗಾಯ್ಸ್. ಸಂಜೆ ಅಡುಗೆ ಮಾಡ್ಬೇಕಾದ್ರೆ ಸಿಗೋಣ. ಇವಾಗ ಈ ಚಾಕ್ಲೇಟ್ ತಿನ್ನೋಕ್ಕೆ ಪ್ಲೀಸ್ ಪರ್ಮಿಷನ್ ಕೊಡಿ ಗಾಯ್ಸ್. ಎಲ್ಲ ಬಂಧುಗಳೇ, ಮತ್ತೆ ಏನ್ ಹೇಳ್ಬೇಕು, ಸ್ನೇಹಿತರು. ಇಲ್ಲೊಂದು ಸ್ನೇಹಿತೆ ಎದ್ದೊಳ್ತಾಳೆ. ಬನ್ನಿ ಸ್ನೇಹಿತರೆ, ಚಾಕ್ಲೇಟ್ ತಿಂತಾ ಇದ್ದೀನಿ ನಾನು. ನಿಮಗೂ ಕೊಡ್ಲಾ? ಅಲ್ಲಿ ನೋಡಿ, ನಾನು ತಿನ್ನಕ್ ಮುಂಚೆ ಇಲ್ಲಿ ನೋಡ್ರಿ ನನ್ನ ಮುಕ್ಕಾಲು ಚಾಕ್ಲೇಟ್ ಅವಳೇ ತಿಂತಾಳೆ, ಕಾಲ್ಭಾಗ ಚಾಕ್ಲೇಟ್ ನಾನು ತಿಂತೀನಿ. ಮಾತಾಡ್ರಿ ಸ್ನೇಹಿತರೆ, ಬನ್ನಿ ಊಟ ಮಾಡೋಣ. ನೋಡಿ, ನಾನು ವೆರಿ ಸಿಂಪಲ್ ಅನ್ನ ಸಾಂಬಾರು. ನೋಡಿ, ಇವರು ಊಟದ ಟೈಮಲ್ಲಿ ಕ್ಯಾಡ್ಬರಿ ಸಿಲ್ಕ್ ತಿಂತಾರೆ. ಇದು ಊಟದ ಟೈಮ್ ಅಲ್ಲ, ಇದು ಬಂದು ಕಾಫಿ ಟೈಮ್. ಎಷ್ಟು ಟೈಮ್ ಏನು ಇನ್ನೊಂದ್ಸತಿ ಹೇಳು. ಚಾಕ್ಲೇಟ್ ತಿನ್ನಕ್ಕೂ ಬಿಡಲ್ಲ ಅಂತ ನಾನು. ಅಯ್ಯೋ ಅಳ್ಬೇಡ, ತಿನ್ನು. ಇವತ್ತು ನನ್ನ ಮೊಮ್ಮಗಳು ಮಾತ್ರ ಸೈಲೆಂಟಾಗಿ ಮಾಡ್ಕೊಳ್ಳೋದು. ಎಲ್ಲಿ ನಿಮ್ಮ ಯಜಮಾನ್ರು? ಬರ್ತಾರೆ, ಕೈ ತೊಳಿತಾವ. ಸ್ವಲ್ಪ ಕೈ ತೊಳಿಯಾಕನ ಬಿಡಮ್ಮ ನನ್ನ ಗಂಡನ. ನಾನು ಇರ್ಕೊಂಡಿದ್ದೀನಿ ಇವಾಗ. ಅಲ್ಲ, ಬರ್ರಿ ಅಂತೀಯ. ನನ್ನ ಗಂಡ ಕೈಗೆ ತೊಳೆಯೋದು ಬೇಡ ನಿನ್ನ ಹತ್ರ. ನೀವೇ ಹೋಗಿರಿ, 4 ದಿವಸ ಆಗಿದೆ ಬ್ಲಾಗ್ ಮಾಡಿ. ಸ್ವಲ್ಪ ಬಿಸಿ ಅಂತ ಹೇಳ್ದೆ ಅಲ್ಲ ನಾನು. ಫ್ರೀ ಮಾಡ್ಕೊಂಡಾಗ ಮಾಡಬೇಕು. ಡೈಲಿ ಬ್ಲಾಗ್ ಮಾಡ್ತೀನಿ ಅಂದ್ರೆ ಮತ್ತೆ ಮಾಡಬೇಕು. ಅವರೇ ಆಶ್ಚರ್ಯ ಹೋಗ್ಬೇಕು ನೀವಿಬ್ರು ಮನೆಗೆ ಹೋದ್ಮೇಲೆ, ಅಯ್ಯೋ ಇವ್ರು ಈ ಥರ ಲಾಗ್ ಮಾಡ್ತಾರ ಅಂತ. ಫಸ್ಟ್ ಚಾಕ್ಲೇಟ್ ನಂಗೆ ಮೂಗಲ್ಲಿ ಮಾತಾಡ್ದಂಗೆ ಐತದ.
ನೋಡಿ ನೋಡಿ ಕಸ ಗುಡ್ಸಿಲ್ಲ ನಾನೇ. ಕಸ ಅಲ್ಲ, ಕಸವನ್ನು ನೀಟಾಗಿ ಡಸ್ಟ್ಬಿನ್ಗೆ ಹಾಕಿ ನೆಲವನ್ನು ಉಳಿಸಿ. ನಾನೇ ಹೊಸ ಡೈಲಾಗ್ ನನ್ನ ಮಗಳು ಅಲ್ಲ, ನಾನೇ ಹೊಸ ಡೈಲಾಗ್ ಸೃಷ್ಟಿ ಮಾಡ್ತಾ ಇದ್ದೀನಿ. ಕಸವನ್ನು ನೀಟಾಗಿ ಡಸ್ಟ್ಬಿನ್ಗೆ ಹಾಕಿ ನೆಲ ಉಳಿಸಿ. ಅಲ್ಲ ಅಯ್ಯೋ, ಒಬ್ಬರು ತಪ್ಪಿದ್ರೆ ಒಬ್ಬರು ಫೋನ್ ಮಾಡ್ತಾವ್ರೆ. ಬರಲ್ಲ ಹಂಗೆ ಮಾಡಿ. ನಾನು ಚಿಕ್ಕ ಮಗಳು 1 ನಿಮಿಷ ಮಾಡ್ತೀನಿ, ಹಂಗೆ ಇರ್ರಿ. ಹಲೋ, ಕೆಳಗಡೆ ತೋಟದೆಲ್ಲ ಆಯ್ತು ಮಗನೆ. ಲಾಗ್ ಮಾಡಿ ಸ್ಟಾರ್ಟ್ ಮಾಡಿ. ಚಾಕ್ಲೇಟ್ ಎಲ್ಲ ಖಾಲಿ ಆದ್ಮೇಲೆ ಸ್ಟಾರ್ಟ್ ಮಾಡಂತಾನೆ. ಸೊಳ್ಳೆಗಳು ಸಿಕ್ಕಾಪಟ್ಟೆ ಸ್ನೇಹಿತರೆ. ಇದು ಫೇಬೇಸ್ ಮಾತ್ರ ಬಬರದ ಕೈಯವರು ಕಸಾಲೆ ಸೆತ್ಕೊಂಡ್ಬಿಟ್ಟು. ಅಯ್ಯಮ್ಮ ಗೈಸ್, ಇದ್ಯಾವುದೋ ವಿಚಿತ್ರವಾಗಿರೋ ಭಾಷೆ ಅನ್ಕೋಬೇಡಿ, ಇದು ಬಂದು ಭಾಷೆ ಅಂತ. ನಿಮಗೂ ಯಾರಿಗೆ ಬರುತ್ತೋ ಗೊತ್ತಿಲ್ಲ, ಬರ್ಬೋದು. ಬರಂಗಿದ್ರೆ ತಿಳಿಸಿ ಗೈಸ್ ಸ್ನೇಹಿತರೆ. ಗಾಯತನದೇ ಬಂದ್ಬಿಡ್ತೈತೆ ಬೇಗ ಬೇಗ. ಅಂದ್ರೆ ನೋಡ್ರಿ, ನಾವ್ ಹೇಳಿರೋದು ಟ್ರೈ ಮಾಡ್ತೀವಿ ಅಂತ ಹೇಳಿರೋದು, ಅಂದ್ರೆ ಪ್ರಯತ್ನ ಪಡ್ತೀವಿ ಅಂತ. ಆದಷ್ಟು ಸಡನ್ನಾಗಿ ಎಲ್ಲಾನು ಕನ್ನಡನೇ ಮಾತಾಡ್ತೀವಿ ಅಂತ ಹೇಳಿಲ್ಲ. ಆದಷ್ಟು ನಮಗೂ ಬರುತ್ತೆ ಮಧ್ಯದಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡ್ತೀವಿ, ಪ್ರಯತ್ನ ಪಡ್ತೀವಿ ಅಂತ ಹೇಳಿ. ನೀವು ನಾಡ್ದು ಬರೋ ತಿಂಗಳು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ? ಮದ್ರೆ ಇಲ್ಲಾಂದ್ರೆ ಘಾಟಿಗ ಎರಡರಲ್ಲಿ ಯಾವ್ದಾನ ಒಂದು ಹೋಗಿ ಯಾವ್ದಾನ ಪ್ಲೇಸ್. ಘಾಟಿಗೆ ಭಾನುವಾರ, ಶುಕ್ರವಾರ, ಮಂಗಳವಾರ ಹೋಗ್ಬೇಡ್ರಿ, ರಶ್ ಇರುತ್ತೆ ಜಾಸ್ತಿ. ನೋಡೋದು ಯಾವಾಗ ನೋಡಿ ಹೋಗೋದು. ಸ್ನೇಹಿತರೆ, ನೀವೆಲ್ಲ ಏನು ಊಟ ಮಾಡಿದ್ರಿ? ನಾನು ಬೆಳಿಗ್ಗೆ ಟಿಫನ್ ಮಾಡಿರೋದು, ಮಧ್ಯಾಹ್ನ ಟಿಫನ್ ಬಂದು ಇಡ್ಲಿ ಅಲ್ಲ ದೋಸೆ. ಅಯ್ಯೋ ಹಂಗೆ ಇರ್ರಿ, ನಮ್ಮ ಮನೆಯವ್ರಿಗೆ ಹಾಲು ತಗೊಂಬರ್ರಿ ಅಂತ ಹೇಳ್ತೀನಿ. ಆಮೇಲೆ ಮಧ್ಯಾಹ್ನ ಊಟ ಬಂದು ಅನ್ನ ಹುಳಿ ಸಾರು. ನೈಟಿಗೆ ಏನಂತ ಗೊತ್ತಿಲ್ಲ. ನೈಟಿಗೆ ನಮ್ಮಮ್ಮ ಬಿರಿಯಾನಿ ಕೊಡ್ಸತ್ತಂತ. ಬೇಕಮ್ಮ ಬೋಬೋದ ಬೇಡ, ಕಾಕಾದ ಕಾಕಾದೇ ಬೇಕು. ಕಾಕದ್ ಬೇಕಾ? ನಮ್ಮಮ್ಮ ನಮ್ಗೆ ಬಿರಿಯಾನಿ ಕೊಡ್ಸಿ. ಬಿರಿಯಾನಿನೂ ಅಲ್ಲ, ಕುಷ್ಕನೂ ಕಬಾಬ್ ಕೊಡ್ಸಿ. ಬಿರಿಯಾನಿ ಬೇಡ. ಎಂತ ಆಯ್ತಮ್ಮ ನಿಂದು? ಅಮ್ಮ ಕಾಲು ನೋತೈತಲ್ಲ. ತೋಟ ನೋಡ್ಬಂದು ನನಗೆ ಹಾಲು ತಗೊಂಬಮ್ಮ. ಹಾಲು, ಕಾಫಿ ಪುಡಿ. ಆಯ್ತಾ ಇಲ್ಲ ನೋಡಿಲ್ಲ. ಇರಲಿ, ಒಂದು ಎಕ್ಸ್ಟ್ರಾ ತಗೊಂಬಿಡು. ಹೌದಾ, ಸರಿ. ಅರ್ಧ ಲೀಟ್ರ್ ಹಾಲು ತಗೊಂಡು 6 ಕಾಫಿ ಪುಡಿ ತಗೊಂಡ್ರೆ ಇವಾಗ ನಮ್ಮ ಅಮ್ಮನ ವಯಸ್ಸು ಜ್ವರ ಕೇಳಿಸ್ತಿದೆ ಅಲ್ಲ. ಆಗಲ್ಲ, ಅಷ್ಟೇ ಸ್ಲೋ. ನೋಡಲ್ಲ ತಗೋಬಪ್ಪ, ನಂಗೆ ಕಾಫಿ ಕುಡಿಬೇಕು. ಹಂಗೆ ಬಿಸ್ಕೆಟ್ ಪ್ಯಾಕೆಟ್ ಒಂದು. ಹಂಗೆ ಬಿಸ್ಕೆಟ್ ಪ್ಯಾಕೆಟ್ ಮಾರಿ. ಆಯ್ತು. ಬೇರೆ ಯಾವ್ದಾರ ಹೊಸ್ದಾಗಿ ಬಂದಿದ್ರೆ ಹೊಸದು ತಗೊಂಬಂಬಿಡ. ಅಮ್ಮ ಕಾಲು ನೋವು. ಅಷ್ಟು ನನ್ನ ಬಾಡಿನೇ ನೋವು. ನೋಡ್ರಿ ಹೆಂಗೆ ಹೇಳ್ತಾರೆ, ಹೋಗಿ ತೋಟ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದೀನಿ, ಆಮೇಲೆ ಬಾಡಿ ನೋವು ಅಂತೆ. ನಾನು ಕಷ್ಟಪಡ್ತೀನಿ ಯಪ್ಪ. ಕಾಲು ನೋವುದಲ್ಲ, ಸೊಳ್ಳೆ ನೋಡಿಪ್ಪ ಎಷ್ಟೊಂದು ಐತಿ ನೋಡು, ಕೈ ಕಾಲೆಲ್ಲ ಕಚ್ಚಾಕ್ಬಿಡ್ತು. ಹೇಳಿ ಸ್ನೇಹಿತರೆ, ಏನು ಮಾಡ್ತಾ ಇದ್ದೀರಾ? ಇವತ್ತು ನಮ್ಮ ಚಿಕ್ಕಮ್ಮ ಹೇಳಿದ್ರು ನಾಗ ಪಂಚಮಿ ಅಂತೆ. ನೀವೆಲ್ಲ ಮಾಡಿದ್ರೆ ನಾಗರ ಪಂಚಮಿ ಅಂತ ಇವತ್ತು ತೋಟದಲ್ಲಿ ಕ್ಲೀನ್ ಮಾಡ್ತಾ ಇದ್ದಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ಇವತ್ತು. ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳಲ್ಲ ಚಿಕ್ಕೋಳು, ಅದಕ್ಕೆ ಏನೂ ಕ್ಲೀನ್ ಮಾಡಿಲ್ಲ. ಆದರೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ದೇವ್ರನ್ನ ಕುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಾವು ಪ್ಲ್ಯಾನಿಂಗ್ ಒಂದೊಂದ್ಸತಿ ಒಂದೊಂಥರ ಚೇಂಜ್ ಮಾಡ್ತಾ ಇದ್ವಿ. ಒಂದೊಂದ್ಸತಿ ಒಂದೊಂದ್ ಥರ ಪ್ಲ್ಯಾನಿಂಗ್ ಚೇಂಜ್ ಮಾಡ್ತಾ ಇತ್ತು. ಏನು ಮಾಡಿ ಒಂದ್ಸತಿ ಕುಂಡಿಸ್ತೀನಿ ಅನ್ನತ್ತೆ, ಒಂದ್ಸತಿ ಕುಂಡ್ಸಲ್ಲ ಅನ್ನತ್ತೆ. ಯಾಕಂದರೆ ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳಲ್ಲ, ಅದಕ್ಕೆ ಮಾಡಬೇಕು ಅಂತ ಆಸೆ ಐತೆ. ಅಷ್ಟು ಗ್ರ್ಯಾಂಡಾಗಿ ಮಾಡಿಲ್ಲ ಅಂದರೂ ಸಿಂಪಲ್ ಮಟ್ಟಿಗೆ ಸಿಂಪಲ್ ಆಗಿ ಒಂದೇ ದಿವಸ ಬೆಳಗ್ಗೆ ಕುಣಿಸಿ ಸಂಜೆ ತೆಗೆದುಬಿಡ್ತೀನಿ. ಹಾಗೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಒಬ್ಬಟ್ಟು ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಗುಲಾಬ್ ಜಾಮೂನ್ ಮಾಡ್ಕೊಡು. ನೋಡಿರಿ, ಹಬ್ಬದ ದಿವಸ ಗುಲಾಬ್ ಜಾಮೂನ್ ಮಾಡ್ಬೇಕು. ಗುಲಾಬ್ ಜಾಮೂನ್ ನಾಳೆ ಬೆಳಗ್ಗೆ ಮಾಡ್ಕೊಡ್ತೀನಿ. ಓಕೆ.
ಇವತ್ತು ಮಾಡ್ಕೊಡು ಅಂದೆ ಅದಕ್ಕೆ ನಾಳೆ. ಇವತ್ತು ನಾನು ಸಖತ್ ಟಯರ್ಡ್. ಓಕೆ. ಮನೇಲೂ ಏನು ಕೆಲಸ ಮಾಡೋಕ್ಕಾಗ್ತದೆ. ಅದಕ್ಕೆ ಕುಷ್ಕ ಕಬಾಬ್ ಕೊಡ್ಸು. ಕುಷ್ಕನು ಕಬಾಬ್. ನಾನು ಪಾಪ ಊಟದ. ಓಕೆ ನೋಡ್ರಿ ಇಂಥದಕ್ಕೆ ಮಾತ್ರ ಹೋಗ್ಬಿಡ್ಬಾರ್ದು. ಕಬಾಬು ಎಲ್ಲಿ ಬಸು ಭವನದ ಹತ್ರ ಒಂದಿದೆ ಅಲ್ವಾ, ಬಸು ಭವನದ ಹತ್ರ ಒಂದು ಅಂಗಡಿ ಐತೆ, ಚಿಕನ್ ಅಂಗಡಿನೇ, ನಾನ್ ವೆಜ್ ಮಾರ್ತಾರಲ್ಲಿ, ನಾನ್ ವೆಜ್ ಅಂಗಡಿ ಆ ಕಡೆ ಊಟ ತರ್ತೈತಲ್ಲ. ಹಾಂ, ಅಲ್ಲಿ ಕಬಾಬ್ ತಗೊಳ್ರಿ, ಅಲ್ಲಿ ಕುಷ್ಕ ತಗೊಳ್ಳಿ. ಇಲ್ಲಿ ಕಬಾಬ್ ಚೆನ್ನಾಗಿರುತ್ತೆ. ಅದಕ್ಕೆ ಆಯ್ತಮ್ಮ. ನೋಡಿ ಅಡ್ರೆಸ್ಸು ನಾವೇ ಕೊಡಬೇಕು. ನಾವು ಹಂಗೆಲ್ಲ ಹೋಗಿ ತಿದ್ದಿಲ್ಲ. ನಾನು ಎಲ್ಲೂ ಹೋಗಿಲ್ಲಪ್ಪ. ಓಸತಿ ತಂದಿದ್ದು ನಮಗೆ ಅಲ್ಲೇನೆ. ಓಸತಿ ನಮ್ಮ ಮನೆಯವ್ರು ಬಂದಾಗ ತೊಗೊಂಬಂದಿದ್ದಾರೆ. ನಾವೇನು ಕೊಟ್ಟೇ ಇಲ್ಲ ನೋಡಿ. ಹೆಂಗೆ ಹೇಳ್ತಾರೆ. ಇಲ್ಲ, ನಮ್ಮಮ್ಮ ಕೊಡಿಸಿತ್ತು, ಅಲ್ಲೇ ಕೊಡಿಸಿತ್ತು. ಆದರೆ ಅಲ್ಲಿಗಿಂತ ಇಲ್ಲಿ ಕಬಾಬ್ ಚೆನ್ನಾಗಿದೆ ಟೇಸ್ಟ್. ನೀವು ಬೇಕಾದ್ರೆ ಟ್ರೈ ಮಾಡಿ. ಬಸು ಭವನದ ಹತ್ರ ರೈಟ್ ಸೈಡ್, ಸಮೃದ್ಧಿ ಪಕ್ಕದಲ್ಲೇನೆ, ರೈಟ್ ಕಾರ್ ಪಾರ್ಕಿಂಗ್ ಹತ್ರ ಆ ಕಡೆ ಸೈಡಲ್ಲೇ ಇದೆ. ಏನು ಹೆಸರು ಗೊತ್ತಿಲ್ಲ, ಅಡ್ಜಸ್ಟ್ ನೀವೇ ಹೋಗ್ಬಿಟ್ಟು ನೋಡ್ಬಿಡಿ. ಅಲ್ಲೇ ಪಕ್ಕದಲ್ಲೇ ಇದೆ. ಚೆನ್ನಾಗಿ ಮಾಡ್ತಾರೆ ಕಬಾಬ್. ಇದು ಬಿರಿಯಾನಿನೂ ಅಷ್ಟೇ ಚೆನ್ನಾಗೇ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಾಳೆ ನಮ್ಮ ಮನೆಯವ್ರಿಗೆ ಏನಾದರೂ ಒಂದು ಸುಳ್ಳು ಹೇಳೋಣ ಆಯ್ತಾ? ಏನಕ್ಕೆ ಸುಳ್ಳು? ಸುಮ್ಮನೆ ಏನು ಒಂದು ಮಾಡೋದು, ಸುಮ್ಮನೆ ಕಾಮಿಡಿ ಮಾಡೋದು ಅವರು. ಓ ಹಂಗ ಪ್ರ್ಯಾಂಕ್ ಮಾಡೋಣ. ಪ್ರ್ಯಾಂಕ್ ಗೈಸ್, ನಾಳೆ ಒಂದು ಪ್ರ್ಯಾಂಕ್ ವ್ಲಾಗ್ ಅಂತ ಮಾಡೋಣ. ನೀನು ಒಂದು ಪ್ರ್ಯಾಂಕ್ ಮಾಡ್ಬಿಡೋಣ ಸುಮ್ಮನೆ ಪಾಪು. ಅವರು ಬೇಗ ನಂಬೋದು ಜಾಸ್ತಿ. ಅದಕ್ಕೆ ಒಂದು ಪ್ರ್ಯಾಂಕ್ ಮಾಡೋಣ. ಏನು ಪ್ರ್ಯಾಂಕ್ ಮಾಡೋಣ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಯೋಚನೆ ಮಾಡ್ತೀವಿ ಏನು ಪ್ರ್ಯಾಂಕ್ ಮಾಡ್ಬೋದು ಅಂತ. ನಿಮಗೆ ನಾವು ಮಾಡಿರೋ ಲಾಗ್ಗಳಲ್ಲಿ ಇವ್ರು ಪರವಾಗಿಲ್ಲ ಇಂಥ ಲಾಗ್ ಕೊಟ್ಟರೆ ಮಾಡ್ತಾರೆ ಅಂತ ಅನ್ನಂಗಿದ್ರೆ ನೀವು ತಿಳಿಸಿ, ನಾವು ಟ್ರೈ ಮಾಡ್ತೀವಿ. ಮತ್ತು ನಾವು ಟ್ರೈ ಮಾಡ್ತೀವಿ. ಸೊಳ್ಳೆ ಓಡ್ಸಮ್ಮ. ಸೊಳ್ಳೆ ಓಡ್ಸೋದು, ಸೊಳ್ಳೆ ಬ್ಯಾಟ್ರಿ ಇಲ್ಲಲ್ಲಮ್ಮ. ನಿನ್ನ ಕೈ ಇದೆಯಲ್ಲಮ್ಮ. ಹೇಳಮ್ಮ, ಹೇಳು. ಯಾಕೆ ಬಾಯಿ ತೆಗೆದು ಸುಮ್ಮನೆ ಹೇಳ್ರಿ. ಸೊಳ್ಳೆ ಹೋಗ್ಬಿಡ್ತೈತೆ ಹೇಳ್ರಿ. ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು ಮಂತ್ ಆದಮೇಲೆ ನನ್ನ ತಂಗಿನೂ ಬರ್ತಾಳೆ ವ್ಲಾಗಲ್ಲಿ. ಅವಳು ಕಾಣಿಸ್ಕೊತಾಳೆ. ಇವಳು ಕಾಣಿಸ್ಕೊಳಲ್ಲ, ಯಾಕಂದ್ರೆ ಇವಳಿಗೆ ನಾಚಿಕೆ ಜಾಸ್ತಿ ಅಂತೆ, ಅದಕ್ಕೆ ಕಾಣಿಸ್ಕೊಳಲ್ಲ ಅಂತ. ಹಂಗೆ ಹಿಂದೆ ಮಾತಾಡ್ತೀನಿ, ಮುಂದೆ ಬರಲ್ಲ. ನನ್ನ ತಂಗಿ ಬರ್ತಾಳೆ. ಯಾಕೆ ಅಂತ ಕೇಳಿ. ನನ್ನ ತಂಗಿನೂ ವ್ಲಾಗಲ್ಲಿ ಬರ್ತಾಳೆ. ಇನ್ನೊಂದು ಮಂತ್ ಅಷ್ಟೇ ಅವಳು ಬರ್ತಾಳೆ. ಆಮೇಲೆ ಚಿಕ್ಕವಳು ಸಿಗ್ತಾಳೆ. ಅವಳು ಬರ್ತಾಳೆ. ಯಾರು? ಅವನು ಬರ್ತಾಳೆ. ಅವಳು ಬರ್ತಾಳೆ. ಅವಳು ವ್ಲಾಗಲ್ಲಿ ಕಾಣಿಸ್ಕೊಂತಾಳೆ. ಅವಳು ವ್ಲಾಗ್ಸಲ್ಲಿ ಮಾತಾಡೋದು. ಅವಾಗ ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಮಾಡ್ಬೋದು. ಅಂದರೆ ಇನ್ನೂ ಅವಾಗ ಚೆನ್ನಾಗಿ ವ್ಲಾಗ್ಸ್ ಮಾಡ್ಬೋದು. ಇನ್ನು ಪ್ರ್ಯಾಂಕ್ಸ್ ಆಗಿರ್ಬೋದು, ಮತ್ತು ಯೂನಿವರ್ಸ್ಮಿ ಕ್ವಶನ್ಸು, ಯಾವ್ದಾನ ಆಟ ಆಡ್ಸೋದು. ಇನ್ನೊಂದು ಅವಳೇ ಸೆಟ್ ಮಾಡ್ಬಿಟ್ಟು ಹೇಳ್ಬಿಡ್ತಾಳೆ, ಹಿಂಗೆ ಮಾಡಿ ಮಮ್ಮಿ ಅಂತ. ಇವಳು ಹೇಳ್ತಿದ್ದಾಳೆ ಪಾಪ, ಇಲ್ಲ ಅಂತಲ್ಲ, ಆದರೆ ನಮಗೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇವಾಗ ನಾನು ವ್ಲಾಗಲ್ಲಿ ಬರಲ್ಲ, ಅವರು ಇಬ್ಬರೇ ಮಾಡಬೇಕು ಅಂದರೆ ಅಷ್ಟು ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಆ ಥರವೇನು ಮಾಡ್ತಿಲ್ಲ. ಹೊಸದಲ್ವಾ, ಇನ್ನು ನೀವೇ ಮೆಚ್ಚುಗೆ ಕೊಡಬೇಕಷ್ಟೇ. ಆದರೆ ಇನ್ನೊಂದು, ನಾನೆಲ್ಲೂ ಜಾಸ್ತಿ ಮಾತಾಡ್ದವಳಲ್ಲ. ಮನೆಯಲ್ಲಿ ಆಗಲಿ, ಮನೆಯಲ್ಲಿ ಮಕ್ಕಳು ಬೈಯೋದ್ರಲ್ಲಿ ಬೈತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮಕ್ಕಳನ್ನ ಬೈಯೋದು, ಮನೆ ಕ್ಲೀನಾಗಿಟ್ಟು ಆ ಥರ ಎಲ್ಲ ಬೈತೀನಿ. ಆದರೆ ನಾನೆಲ್ಲೂ ಜಾಸ್ತಿ ಮಾತಾಡಿಲ್ಲ, ಎಲ್ಲೂ ಯಾರ ಜೊತೆ ಬೆರ್ತಿಲ್ಲ. ಇವತ್ತು ನಾನು 2 ಮಕ್ಕಳಾಗಿ ಎಲ್ಲ ಇದೆ, ಆದರೂ ನಾನು ಒಬ್ಬ ಫ್ರೆಂಡ್ಶಿಪ್ ಮಾಡಿಲ್ಲ. ಏನೋ ನನ್ನ ಮಗಳು ಇದ್ದಕ್ಕಿದ್ದಂಗೆ ಹೇಳಿದ್ಲು, ಯಾವಾಗ ಆಯ್ತಪ್ಪ, 1 ಮಂತ್ ಆಯ್ತಾ? 1 ಮಂತ್ ಬ್ಯಾಕು. ಅಮ್ಮ ಸೊಳ್ಳೆ, ಮಮ್ಮಿ ಯೂಟ್ಯೂಬ್ ಮಾಡು, ನೀವು ಹೆಂಗೂ ಕರವೇಲಿದ್ದೀರಾ, ನಿನಗೆ ಹೆಲ್ಪ್ ಆಗುತ್ತೆ, ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ, ಆ ಥರ. ಗೈಸ್, ಅಂದರೆ ಇವಾಗ ಏನಂದರೆ ಅವರು ಕರ್ವೆಗೆಲ್ಲ ಹೋಗ್ತಾರಲ್ವಾ, ಅದರಿಂದ ಕರ್ವೆಗಳಲ್ಲಿ ಎಲ್ಲ ಕಡೆ ಹೋಗ್ತಾರೆ. ಅವರು ಸಂಘಟನೆಗಳೆಲ್ಲ ಮಾಡ್ತಾರೆ. ಲಾಲ್ಬಾಗ್ ಹತ್ರ ಏನು ಮೀಟಿಂಗ್ಗಳಿಗೆ ಹೋಗೋದು, ಮತ್ತು ಕುತ್ಕೊಂಡು ಏನೋ ಮಾಡ್ತಾರಲ್ಲ, ಏನದು
ಕುಡ್ಕೊಂಡ ಕುಡ್ಕೊಂಡಂತೆ ಅಲ್ಲಮ್ಮ ತಗೊಂಡ? ಅಲ್ಲ ನ್ಯಾಯ ಬೇಕು ಅಂತ ಮಾಡ್ತಾರಲ್ವ, ನ್ಯಾಯ ಬೇಕು ಅಂತನ? ಕಾವೇರಿ ನೀರಿಗೆ ಹೋರಾಟ ಮಾಡಿದ್ರಲ್ಲಮ್ಮ ಆ ಥರ ಹೋರಾಟ ಮಾಡೋದು. ಸಾರಿ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಕರ್ಬೂಜ ಹಣ್ಣು ಎಲ್ಲ ಹಣ್ಣು ಬರ್ತೈತೆ ನಮ್ಮ ಅಮ್ಮನಿಗೆ. ಕನ್ಫ್ಯೂಷನ್. ನನಗೆ ಯಾವ ಕನ್ನಡ ನೆಟ್ಟಿಗೆ ಮಾತಾಡಕ್ ಬರಲ್ಲ. ಅವಳಿಗೆ ಅಲ್ಲ, ಹಳ್ಳಿ ಭಾಷೆ ಹೇಳಿದ್ರೆ ನನಗೂ ಬರಲ್ಲ. ಕನ್ನಡ ಸರಿಗೆ ಮಾತಾಡಕ್ ಬರಲ್ಲ, ಬೇಜಾರು ಮಾಡ್ಕೊಂಡ್ಬೇಡಿ. ಅದು ಇನ್ನು ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡಿದ್ರು. ಈ ಥರ ಎಲ್ಲ ಹೋರಾಟಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ಮಾಡಿರಿ, ಅದರಿಂದ ಇನ್ನೂ ಫ್ರೆಂಡ್ಸ್ಗಳಾಗ್ತದೆ, ಇನ್ನೂ ಗೊತ್ತಾಗುತ್ತೆ ಈಚೆಗಡೆ ಜನಕ್ಕೂ ಅಂತ. ಸ್ನೇಹಿತರೆ, ಇನ್ನೊಂದು ವಿಷಯ ನಾನು ನಿಮ್ಮಲ್ಲಿ ಕೇಳ್ಕೊಳೋದಂದರೆ, ನಾನು ನಿಮ್ಮ ಹತ್ರ ಮೊನ್ನೆನೇ ಮಾತಾಡ್ಬೇಕು ಅಂದ್ಕೊಂಡೆ, ಆಗಿಲ್ಲ. ಏನಂದರೆ, ನಮ್ಮ ಕರ್ವೆಗೆ ಟಿ ಎ ನಾರಾಯಣಗೌಡರು ಅಪ್ಪಾಜಿಯವರು, ತಿರ್ಗಾ ಶ್ವೇತಮ್ಮ ಮೋಹನ್ ಗೌಡ ಮಹಿಳಾ ಅಧ್ಯಕ್ಷರು, ಕನ್ನಡಕ್ಕೋಸ್ಕರ ತುಂಬ ಹೋರಾಡಿದ್ದಾರೆ ಅಪ್ಪಾಜಿಯವರು, ಅಂದರೆ ನಾರಾಯಣಗೌಡರು. ಅವ್ರ ಜೊತೆ ನಾವು ಕೈಗೂಡಿಸೋಣ. ದಯವಿಟ್ಟು ನಮ್ಮ ಕನ್ನಡ ತುಂಬ ಹಿಂದೆ ಉಳಿತಾ ಇದೆ. ದಯವಿಟ್ಟು ನನ್ನನ್ನು ರಿಕ್ವೆಸ್ಟ್ ಅಂದ್ಕೊಳ್ಳಿ, ಇಲ್ಲ ನಾನು ನಿಮ್ಮನ್ನು ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ನಮ್ಮ ಕನ್ನಡಕ್ಕೋಸ್ಕರ ಹೋರಾಡೋಣ ಸ್ನೇಹಿತರೆ. ನೀವು ಬನ್ನಿ, ನಮ್ಮ ಕರ್ವೆಗೆ ಸೇರ್ಪಡೆ ಆಗಿ. ನಿಮಗೆ ನಾನು ಹಾಕಿರೋ ಲಾಗಲ್ಲಿ ನಮ್ಮ ಶ್ವೇತಮ್ಮ ಆಗಲಿ, ನಮ್ಮ ಫಂಕ್ಷನ್ದಾಗಲಿ ಏನೇ ಒಂದು ಇಷ್ಟ ಆಗಿದ್ರು ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ನನ್ನ ನಂಬರ್ಗೆ ಕಾಲ್ ಮಾಡಿ ಸೇರ್ಪಡೆ ಆಗಬೇಕಾದ್ರೆ. ಇನ್ನೊಂದು, ನಾವು ಸುಮ್ಮನೆ ಹೋಗಿ ಕನ್ನಡ ಪರ ಮಾತಾಡ್ತೀವಿ ಅಂದರೆ ಜನ ಒಪ್ಕೊಳಲ್ಲ. ಅದೇ ನಮ್ಮ ಅಪ್ಪಾಜಿ ಕಡೆಯಿಂದ ಹೋದರೆ ನಮ್ಮ ಕನ್ನಡಕ್ಕೊಂದು ಬೆಲೆ ಇದೆ. ಆದಷ್ಟು ನಮ್ಮ ಕನ್ನಡ ಹಿಂದೆ ಉಳಿತಾ ಇದೆ, ಅದನ್ನು ಉಳಿಸೋಣ, ಬೆಳೆಸೋಣ. ಒಂದು ಕೈ ಸೇರಿದರೆ ಚಪ್ಪಾಳೆ ಆಗೋದಿಲ್ಲ. ನೀವೆಲ್ಲ ನನ್ನ ಜೊತೆ ಕೈಗೂಡಿಸ್ಬೇಕು ಅನ್ನೋ ಒಂದು ಆಸೆ ನನಗೆ. ನಿಮ್ಮೆಲ್ಲರ ಜೊತೆ ನಮ್ಮ ಕರ್ವೆಗೆ ನಿಮ್ಮನ್ನೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾಯಿದೆ. ಹಾಗೆಯೇ ನೀವೆಲ್ಲ ಮನೆಗೊಬ್ಬರು ಎಲ್ಲ ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ, ಮನೆಗೊಬ್ಬರು ಒಬ್ಬರು ಹೋರಾಟಕ್ಕೆ ಬಂದರೆ ಸಾಕು, ಅದು ಮನೆಯೇ ಒಂದು ಕಳೆ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಕನ್ನಡ ಪರ ಹೋರಾಡ್ತೀವಲ್ಲ, ನಮ್ಮ ಕನ್ನಡಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅಂತ. ಅಂದರೆ ನೀವು ಕೇಳ್ಬೋದು, ಹೋರಾಡಿದ್ರೇ ಕನ್ನಡಕ್ಕೆ ಬೆಲೆ ಕೊಡ್ತೀವ, ಇಲ್ಲಾಂದರೆ ಕೊಡಲ್ವಾ ಆ ಥರ ಕೇಳ್ಬೋದು. ಆ ಥರ ಅಂತಲ್ಲ, ನಾವು ತುಂಬ ಕಮ್ಮಿ ಆಗಿದ್ದಾರೆ ಈಗ ಜನ ಅಂತ. ತುಂಬಾ ಕಮ್ಮಿ ಆಗಿದ್ದಾರೆ. ಔಟ್ ಸೈಡಿಂದ ಬೇರೆ ಕಡೆ ಇಂದ ಬರೋರೇ ಜಾಸ್ತಿ ಆಗಿದ್ದಾರೆ. ಒಂದು ಪಾನಿಪುರಿ ಮಾಡೋರು ನೋಡ್ರಿ ಹಿಂದಿ ಮಾತಾಡ್ತಾರೆ, ಒಂದು ಬಟ್ಟೆ ಶಾಪಲ್ಲಿ ಹೋಗ್ರಿ ಹಿಂದಿ ಮಾತಾಡ್ತಾರೆ, ಇನ್ನೊಂದು ಬೇರೆ ಕಡೆ ಎಲ್ಲಾನ ಒಂದು ಜ್ಯುವೆಲರ್ಸ್ಗೆ ಹೋಗಿ ಎಲ್ಲಾನ ಹೋಗ್ರಿ, ಒಂದು ಪಾರ್ಲರ್ಗೆ ಹೋಗ್ರಿ ಹಿಂದಿ ಮಾತಾಡ್ತಾರೆ. ನಮ್ಮ ಕನ್ನಡನ ಇನ್ನೊಂದು 2 ದಿವಸ ಹೋದ್ರೆ ನಾವು ಅಂದ್ರೆ ಹಿಂದಿ ಅಷ್ಟೇ ಅಂತ ಅಲ್ಲ, ಎಲ್ಲ ಭಾಷೆ ತೆಲುಗುನವ್ರು ಇದ್ದಾರೆ, ಕನ್ನಡದವರು ಕೆಲವರು ಇದ್ದಾರೆ, ತಮಿಳಿಯನ್ಸು ಇದ್ದಾರೆ, ಬೇರೆ ಬೇರೆ ಭಾಷೆಯವರೆಲ್ಲ ಜಾಸ್ತಿ ಜನನೇ ಇದ್ದಾರೆ. ಎಲ್ಲ ಇರ್ಲಿ, ಎಲ್ಲರೂ ಇರ್ಲಿ. ನಮ್ಮ ಮನೆ ಅಂದ್ರೆ ನಾವ್ ಹೆಂಗಂದ್ರೆ, ನಾವು ಆಮೇಲೆ ಬರೀ ಹಿಂದಿಯವ್ರ ಬಗ್ಗೆ ಹೇಳಿದಾರ ಅಂತ ಅನ್ಕೋಬೇಡಿ, ಎಲ್ಲಾ ಭಾಷೆನವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಕನ್ನಡಿಗರು ಕಮ್ಮಿ ಇರೋದು ಅಂತ. ಕರ್ನಾಟಕದಲ್ಲಿ ಫಸ್ಟ್ ಮಾನ್ಯತೆ ನಮ್ಮ ಕನ್ನಡಕ್ಕೆ ಕೊಡೋಣ. ಯಾಕಂದರೆ ಎಲ್ಲ ಕಡೆ ಕನ್ನಡ ಮರ್ತೋಗ್ತಾ ಇದ್ದಾರೆ. ಕನ್ನಡ ನಾವು ಕಲ್ಸೋಣ. ಇನ್ನೊಂದು, ಆದಷ್ಟು ನಮ್ಮ ಸರ್ಕಾರಿ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಓದಿಸ್ರಿ. ಯಾಕಂದರೆ ನಮ್ಮ ಹಿರಿಯರೆಲ್ಲ, ಅಂದರೆ ನಮ್ಮ ಹಿರಿಯರಂದರೆ ಕುವೆಂಪು, ದ ರಾ ಬೇಂದ್ರೆ, ಅಂಬೇಡ್ಕರು, ಈ ಥರ ಇವರೆಲ್ಲ ಓದಿರೋದು ಎಲ್ಲಿ ಓದಿದ್ದಾರೆ? ಗೌರ್ಮೆಂಟ್ ಸ್ಕೂಲಲ್ಲೇ. ಪ್ರೈವೇಟ್ ಸ್ಕೂಲಲ್ಲಿ ಇತ್ತೀಚೆಗೆ ಬಂದಿರೋ ಪ್ರೈವೇಟ್ಗಳು ಸ್ಕೂಲ್ಗಳು ಡೊನೇಷನ್ನು ಎಷ್ಟೆಷ್ಟಿದ್ದಾವೆ ಹೇಳ್ರಿ. ಇನ್ನು LKGಯಿಂದನೇ ಸ್ಟಾರ್ಟ್ ಆಗುತ್ತೆ, 1,50,000 ಆ ಥರ. ಎಲ್ಲ ಇರೋರು ಇರ್ತಾರೆ, ಇಲ್ದವರು ಇರ್ತಾರೆ. ಆದರೆ
ಇರೋರು ಪ್ರೈವೇಟ್ ಕಳಿಸ್ತವ್ರೆ, ಅವ್ರ ಮಕ್ಳು ಇಂಗ್ಲೀಷ್ ಓದ್ತಾ ಇದ್ದಾರೆ ಅಂತಂದರೆ ಈ ಬಡವ್ರಿಗೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ನನ್ನ ಮಕ್ಕಳು ಇಂಗ್ಲೀಷ್ ಮಾತಾಡ್ತಾರೆ. ಇಂಗ್ಲೀಷ್ ಮಾತಾಡಲಿ, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಹಿಂದಿನೂ ಮಾತಾಡಲಿ, ತೆಲುಗು ಮಾತಾಡಲಿ, ತಮಿಳ್ ಮಾತಾಡಲಿ, ಎಲ್ಲ ಮಾತಾಡಲಿ. ಆದರೆ ಮೊದಲನೇ ಸ್ಥಾನ ನಮ್ಮ ಕನ್ನಡಕ್ಕೆ ಕೊಡಿ ಪ್ಲೀಸ್. ದಯವಿಟ್ಟು ನಮ್ಮ ಕನ್ನಡಕ್ಕೆ ಫಸ್ಟ್ನೇ ಸ್ಥಾನ ಕೊಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗೋದಿಲ್ಲ. ನೀವೆಲ್ಲ ನಮ್ಮ ಜೊತೆ ಕೈಗೂಡಿಸಿ ನಮ್ಮ ಕರವೆಗೆ ಸೇರ್ಪಡೆಯಾಗಿ ನಮ್ಮ ಇನ್ನೊಂದು ನಮ್ಮ ಶ್ವೇತಮ್ಮನ ಸ್ಪೀಚ್ ಕೇಳಿದ್ರೆ ಅಂತೂ ಎಲ್ಲಿಲ್ದಿರೋರು ಬಂದು ಸ್ಪೀಚ್ ಅಂದ್ರೆ ಏನು? ಭಾಷಣ. ಸಾರಿ, ಭಾಷಣ. ಆ ಭಾಷಣ ಕೇಳೋದು ಒಂದು ಮುತ್ತು. ಈ ನೀರೊಳಗಡೆ ಕಪ್ಪೆ ಚಿಪ್ಪು ನಿಜ, ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಸತಿನೇ ಅವರು ಮೊನ್ನೆ ಯೂಟ್ಯೂಬಲ್ಲಿ ಮಾತಾಡಿದಾರಲ್ಲ, ಒಂದೇ ಸತಿನೇ ಅವಳು ನೋಡಿರೋದು. ಅವಳಂತೂ ಅವ್ರ ಫ್ಯಾನೇ ಆಗ್ಬಿಟ್ಲು. ಯಾಕಂದರೆ ಅವ್ರ ಅಭಿಮಾನಿ. ಅವರಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಅವ್ರ ಮಟ್ಟಕ್ಕೆ ನಾವು ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟು ನಾನು ಮಾತಾಡೋಕ್ಕೂ ಬರಲ್ಲ. ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅವರು. ನಮ್ಮ ಚಿಕ್ಕಮ್ಮ ಕಾಲ್ ಮಾಡ್ತಾವ್ರೆ. ಹಲೋ, ನಮ್ಮ ಚಿಕ್ಕಮ್ಮ ಕಾಲಲ್ಲಿದ್ದಾರೆ. ಅವ್ರು ನೆನ್ನೆ ನನಗೆ ನಾನು ಲಾಗ್ ಮಾಡಿ ನೋಡ್ಬಿಟ್ಟು ಹೇಳಿದ್ರು, ಸ್ವಲ್ಪ ನಗು ಕಾಮಿಡಿ ಮಾಡು ಅಂತ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನು ಒಂಚೂರು ಮಾತಾಡೋದು. ಹಾಯ್ ಮಾಡಿಬಿಡ್ರಿ. ಹಾಯ್ ಏನ್ರಿ? ಕಾಫಿ ಆಯ್ತಾ? ನಾವ್ ಇವಾಗ ಚಿಕ್ಕಮ್ಮ ಕಳ್ಸಿದೀನಿ ಹಾಲು ತರೋದಕ್ಕೆ. ಅಯ್ಯೋ ಸಖತ್ ತೋಟದಲ್ಲೆಲ್ಲ ಹೋಗಿ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಹೋಗಿರೋಳು ಸಾಕೈತೆ ಎಲ್ಲ ಮಾಡಿ. ಫ್ರೆಂಡ್ಸ್, ಹಿಂದೆ ಯಾಕೆ ಜೋಲಿ ಹಿಂದೆನೆ ಇದೆ ಅಂತ ನೀವು ನೋಡ್ಬೋದು. ಅದಕ್ಕೆಲ್ಲ ಬರೋಷ್ಟೊಂದು ಇಷ್ಟೊತ್ತಾಯ್ತು. ಮನೆ ಕೆಲಸ ಮಾತ್ರ ಏನಾಗಿಲ್ಲ ಇವತ್ತು. ಈ ಜೋಲಿ ಇಲ್ಲಿಗೆ ಬಂದಿದೆ, ಅದಕ್ಕೆ ಆ ಜೋಲಿ ಅಲ್ಲಿಗೆ ಹೋಗಿದ್ದೆ. ನೋಡಿ ಈ ಜೋಲಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಇದಕ್ಕೊಂದೇ ಒಂದು ಕಡ್ಡಿ ಒಂದು ಅಟ್ಯಾಚ್ ಮಾಡಿಬಿಟ್ಟಿದ್ವಿ. ಇದು ಒಂದು ಸ್ವಲ್ಪ ಉದ್ದ ಇದೆ ಜಾಸ್ತಿ ಅಂದ್ಬಿಟ್ಟು. ಈ ಜೋಲಿ ಇಲ್ಲಿ ಬಂದು ಫಿಕ್ಸ್ ಆಗಿರೋದಕ್ಕೆ ಇದು ಬಂದು ಈ ತೊಟ್ಲು ಹೋಗಿ ಅಲ್ಲಿ ಕೂತ್ಕೊಂಡಿದೆ. ಯಾಕೆ ಮರ್ಚಿದ್ದೀರಾ ಅಂತ ಎಲ್ಲ ಕೇಳಬೇಡಿ. ಮತ್ತು ಗಿಫ್ಟ್ ಕೊಟ್ಟರೆ ನಾನು ಮರ್ಚಿ ಬೇರೆ ಇಟ್ಟಿದ್ದೀರಾ ಅಂತ. ಅದು ಒಳಗೆ ಅದ್ರಲ್ಲಿ ಮಲ್ಗೋಕ್ಕೆ ಕಂಫರ್ಟಬಲ್ ಇಲ್ಲ ಅಂದ್ಬಿಟ್ಟು ಅದನ್ನು ಅಲ್ಲಿ ಇಕ್ಕಿದ್ದೀವಿ. ಜಾಗ ಬೇರೆ ಮನೇಲಿ ಇಲ್ಲ ಅಂತ. ಇದಂತೂ ತುಂಬ ಕ್ವಾಲಿಟಿನೂ ಸೂಪರಾಗಿದೆ. ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಆಗಿದೆ ಇದು. ನಿಮಗೆ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮ್ಗೆ ಲಿಂಕ್ನ ಶೇರ್ ಮಾಡ್ತೀವಿ. ನೋಡಿ, ಹಿಂಗೆ ಕಿಟಕಿಗಟ್ಟೆ ಹಾಕ್ಬೋದು. ಕ್ವಾಲಿಟಿನೂ ಚೆನ್ನಾಗಿದೆ, ಏನು ಬೆಂಡಾಗಲ್ಲ, ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಗಟ್ಟಿ ಕುತ್ಕೊಳುತ್ತೆ. ಮತ್ತು ಈ ಥರ ಸೊಳ್ಳೆ ಪರ್ದನೂ ಕೊಟ್ಟಿರ್ತಾರೆ. ಇದು ಹಿಂಗೆ ಕೊಡಲ್ಲ, ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟಿರ್ತಾರೆ, ನಾವು ಫಿಟ್ ಮಾಡ್ಕೋಬೇಕು ಅಷ್ಟೇ, ಏನಿಲ್ಲ. ಕಂಬಿ ಒಂದು ಕೊಡ್ತಾರೆ ಹಂಗೇ, ಫೋಲ್ಡಿಂಗ್ ಅದು 3 ಸ್ಟೆಪ್ಸ್ ಇರುತ್ತೆ. ಆಮೇಲೆ ಕಂಬಿಗಳೊಂದು ಕೊಡ್ತಾರೆ, ಮತ್ತು ಸ್ಪ್ರಿಂಗ್ ಒಂದಿರುತ್ತೆ. ಇದಕ್ಕೊಂದು ಬಟ್ಟೆ ಒಂದು ಕೊಡ್ತಾರೆ, ಒಳಗಡೆ ಒಂದು ಹಾಸಿಗೆ ಒಂದು ಕೊಟ್ಟಿರ್ತಾರೆ. ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ ಗೈಸ್, ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ವರ್ಷ ವರಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ಈ ವರ್ಷ ಸ್ವಲ್ಪ ಬಜೆಟ್ ಲೋ ಇರೋದ್ರಿಂದ ಸಿಂಪಲ್ಲಾಗಿ, ಆದರೆ ಬಿಡೋಕ್ಕೂ ಇಷ್ಟ ಇಲ್ಲ. ಯಾಕಂದರೆ ದೇವ್ರಿಗೆ ಸೀರೆ ಉಡ್ಸೋದಂದರೆ ನಂಗೆ ತುಂಬ ಇಷ್ಟ, ಬಿಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಸಿಂಪಲ್ಲಾಗಿ ಮಾಡ್ತೀನಿ. ಏನೇನು ತಂದಿದ್ದೀನಿ ನೋಡಿಸ್ತೀನಿ ನೋಡಿ. ಫ್ಲವರ್, ಇದು ನನಗೆ ತೋರಿಸ್ಲೇ ಇಲ್ಲ. ಇದು ಫ್ಲವರು ಕಮಲ, ಅದು ಫ್ಲವರ್ ಅಲ್ಲ. ಅದೇ ನೋಡಿ, ಇದೊಂದು ಹೂವು ಅಲ್ಲ, ನನಗೆ ಹೇಳಿ, ನಾನು ತಂದಿದ್ದೀನಿ ಅಂತ. ಹೂವುಗಳು ತಂದೆ ಅಂತ ಹೇಳ್ದಲ್ಲಪ್ಪ. ನೋಡಿ, ಇದೊಂದು ಅದಾದ್ಮೇಲೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಬಾಕಲ್ಗೊಂದು ತೋರಣ ತಂದಿದ್ದೀನಿ. ಇದು ಚಿಕ್ಕದು ಬಂದು 50 ರೂಪಾಯಿ. ಈ ದೊಡ್ಡದು ಬಂದು 60 ರೂಪಾಯಿ. 60 ಅಷ್ಟೇನಾ? 10 ರೂಪಾಯಿ ಜಾಸ್ತಿ. ಅಮ್ಮನಿಗೆ ಹಾರ
ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. 150, 150 ಅಷ್ಟೇನಾ? ಬಾಕ್ಲಲ್ಲಿ ತೋರಣ ಕಿತ್ತೋಗಿದೆ, ಅದಕ್ಕೆ ನಾನು ಸಿಂಪಲ್ಲಾಗಿ ತೋರಣ ತಂದಿದ್ದೀನಿ, ತೋರಿಸ್ತೀನಿ. ಬಾಗಿಲು ತೋರಣನಾ? ಹಾಂ, ಬಾಕ್ಲಿಗೆ ತೋರಣ. ವಾ, ಚೆನ್ನಾಗಿದೆಯಾ? ಹಾಂ, ಸೂಪರ್ ಆಗಿದೆ. 150. ಚೆನ್ನಾಗಿದೆ. ಎಲ್ಲ ಲೋ ಬಜೆಟೇ. ಲೋನೇ, ಸ್ವಲ್ಪ ನನ್ನ ಕೈ ಇಡ್ತಾ ಇದೆ, ಹಂಗೆ ಹೇಳಿ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ತೋರಿಸಿ, ಇನ್ನೊಂದು ಸ್ವಲ್ಪ ಇದೆ ನೋಡಿ. ಮುಂದಿನ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ನೋಡೋದು, ಟ್ರೈ ಮಾಡೋಕ್ಕೆ. ಚೆನ್ನಾಗಿದೆಯಾ? ಎಷ್ಟಿರ್ಬೋದು ಹೇಳಿ? ಗೊತ್ತಿಲ್ಲ. 200 ರೂಪಾಯಿ. ವಾ, ಒಳ್ಳೆ ಬಜೆಟಲ್ಲೇ ಸಿಕ್ಬಿಟ್ಟೈತಲ್ಲ. ಇನ್ನೊಂದು ನನಗೆ ಹೊಸ ಸ್ಯಾರಿ ಒಂದಿತ್ತು, ಬ್ಲೌಸ್ ಇರಲಿಲ್ಲ. ಇದು ನೋಡಿ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸ್ನೇಹಿತರೆ ಬ್ಲೌಸ್ ಅಂಗಡಿ ಓಪನ್ ಮಾಡಿದ್ದಾರೆ, ಶ್ರೀ ಬೋಟಿಕ್ ಅಂತ. ತುಂಬ ಚೆನ್ನಾಗಿದೆ ಬ್ಲೌಸ್ಗಳೆಲ್ಲ ನೋಡಿ. ರೆಡಿಮೇಡ್ ಬ್ಲೌಸ್ ನಾನು ರೆಡಿಮೇಡ್ ತೊಗೊಂಡು ಬಂದೆ ಹೋಗಿ. ಇದು ಪರವಾಗಿಲ್ಲ, ಇದಕ್ಕಿಂತ ಇನ್ನೂ ಚೆನ್ನಾಗಿರೋವಿದ್ದಾವೆ. ಚೆನ್ನಾಗಿದ್ದಾವೆ. 250 250 ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ. ಇದು ಬಂದು 250. ಇನ್ನೂ ಏನಪ್ಪ, ಇದು ಎಂಬ್ರಾಯ್ಡಿಂಗ್ದು ಎಲ್ಲ ಇದೆಯಂತೆ, ಇನ್ನೂ ಚೆನ್ನಾಗಿರೋವೆಲ್ಲ ಇದಾವಂತೆ ನೋಡಿ. ನಾನು ಈ ಸತಿ ಹಬ್ಬ ಕಳೆದ್ಮೇಲೆ ಹೋಗ್ತೀನಿ, ವಿಡಿಯೋ ಮಾಡ್ಕೊಂಡು ಬರ್ತೀನಿ, ನೋಡಿ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ಅನ್ನಿಸ್ತು ನನಗೂ. ಬೆಂಗಳೂರಲ್ಲಿ ಮೊನ್ನೆ ನನ್ನ ಚಿಕ್ಕ ಮಗಳಿಗೆ ಕೊಡಿಸಿದೆ, 350 ಪರವಾಗಿಲ್ಲ, ಸುಮಾರಾಗಿತ್ತು. ಆದರೆ ಇದು ಪರವಾಗಿಲ್ಲ, ಫ್ರೀ ಸೈಜ್ ಇದೆ. ಇನ್ನೊಂದು 400 ರೂಪಾಯಿದೊಂದಿದೆ, ಅದು ಸ್ಟಿಚಿಂಗೇ ಮಾಡಿಸೋದು ಬೇಡ, ಈ ಸೈಡಲ್ಲೆಲ್ಲ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಹಂಗೆ ಕಂಫರ್ಟಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ಅದು ನಾನೊಂದು ಪೀಸ್ ತೊಗೊತೀನಿ, ತೊಗೊಂಡಾಗ ನಾನು ನಿಮಗೆ ಶೇರ್ ಮಾಡ್ತೀನಿ, ತೋರಿಸ್ತಾರೆ. ಬೇಕಾದ್ರೆ ನಿಮ್ಗೆ ಬೇಕು ಅಂತ ಅಂದರೆ ಹೇಳಿ, ಅಡ್ರೆಸ್ ಎಲ್ಲ ಇದರಲ್ಲೇ ಮೆನ್ಷನ್ ಬೇಕಾಗಿರೋ ಮಾಡ್ತೀವಿ. ಸಿಂಪಲಾಗಿ ತಂದಿದ್ದೀನಿ, ಚೆನ್ನಾಗಿದೆಯಾ? ನಾಳೆ ಹೋಗ್ಬಿಟ್ಟು ಇನ್ನೂ ನಾಳೆ ಇನ್ನೂ ಹಬ್ಬ ಮುಗಿಯೋವರೆಗೂ ಇನ್ನೂ ತರವಿದ್ದೇ ಇರ್ತಾಳೆ. ತರಬೇಕು, ಅರ್ಶಿನ ಕುಂಕುಮ, ನಾಡ್ದು ಹೂವು, ಎಲೆ ಅಡಿಕೆ, ಬಾಳೆಹಣ್ಣು, ಹಣ್ಣು, ಒಬ್ಬಟ್ಟು ಸಾಮಾನು, ಆಮೇಲೆ ಗುಲಾಬ್ ಜಾಮೂನು ನೋಡಿ. ಅವಳೇನೋ ಬೋಸ್ಕೊಂಬಿಟ್ಟಿದ್ದಾಳೆ ಗುಲಾಬ್ ಜಾಮೂನು, ಯಾಕಂದರೆ ಟಯರ್ಡ್ ಆಗ್ತಾಯಿದೆ ಸ್ನೇಹಿತರೆ. ಮನೆಯಲ್ಲಿ ಸ್ವಲ್ಪ ಪಾಪನೂ ನೋಡಬೇಕು, ಸ್ನಾನ ಮಾಡಿಸ್ಬೇಕು, ಆಚೆನೂ ಕೆಲಸ ಮಾಡಬೇಕು, ತೋಟದ ಕೆಲಸ ಮಾಡಬೇಕು. ತೋಟ ಅಂದರೆ ಅಲ್ಲೆಲ್ಲ ಜಾಸ್ತಿ ಗಿಡ ಬೆಳ್ಕೊಂಬಿಟ್ಟಿತ್ತು, ಅದಕ್ಕೆ ಅದನ್ನು ಗಿಡ ಎಲ್ಲ ಬೇರೆಯವ್ರ ಕೈಲಿ ಕೀಳ್ಸಿದ್ವಿ. ಆದರೆ ವೆಯ್ಟ್ ಮಾಡಿದ್ವಿ, ಅಪ್ಪ ಬರಲೇ ಇಲ್ಲ. ಅದಕ್ಕೆ ನಾನೇ ನಿಂತ್ಕೊಂಡು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ, ಆ ಒಂದು ದಿವಸ ಕ್ಲೀನ್ ಮಾಡೋದಕ್ಕೆ ತಲೆನೋವು, ಮೈಕೈ ನೋವು ಜಾಸ್ತಿ ಇದೆ. ಅದಕ್ಕೆ ಒಂದೊಂದೇ ತೊಗೊಂಡು ಬರ್ತಾಯಿದ್ದೀವಿ. ಸ್ವಲ್ಪ ಲೋ ಬಜೆಟ್ ಇರೋದ್ರಿಂದ ಅವಾಗವಾಗ ಹೋಗ್ತಾ ಬರ್ತಾಯಿದ್ದೀನಿ. ಇವತ್ತೇ ಫಸ್ಟ್ ಹೋಗಿದ್ದು. ಸ್ಯಾರಿ ಮನೆಯಲ್ಲೇ ಇದೆ, ಮೊನ್ನೆ 3 ಸ್ಯಾರಿ ಏನೋ ತೊಗೊಂಡಿದ್ದೆ, ಅದರಲ್ಲೇ ಸ್ಯಾರಿನೇ ತೋರಿಸಿರೋ ದೇವರು ಸ್ಯಾರಿ ಒಂದು ಸತಿ ಉಡಿಸ್ತೀನಿ. ಒಂದು ನಿಮಿಷ ಇದೆ. ಸ್ನೇಹಿತರೆ, ಈ ಲಾಗ್ನ ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗೋಣ. ಏನೆಲ್ಲ ಕಾಮಿಡಿ ಮಾತಾಡಬೇಕಾಯ್ತು, ತಿರ್ಗಿ ಇನ್ನೊಂದು ಪುಟ್ಟ ಹೇಳೋಣ ಅಂದ್ಕೊಂಡೆ. ಸರಿ, ಎಲ್ಲ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ನನ್ನ ಚಾನಲ್ಗೆ ಪದ್ಮಪದ್ದು ಕ್ರಿಯೇಷನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ಗೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಗುಡ್ ನೈಟ್.